ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ಸರ್, ಅದು ಲ್ಯಾಬ್ಸ್ ಆಗಿದೆ ಸಂಸ್ಥೆ. ಅದು ಯಾವುದೇ ರೀತಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಸಂಸ್ಥೆ ಅಲ್ಲ. ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ, ಅದೇ ನಮಗೆ ಜಾಗದ ಕೊರತೆ ಇದೆ. ಜಾಗದ ಕೊರತೆ ಇರೋದಕ್ಕೋಸ್ಕರ ನಿಮಗೆ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹಿಂದೆ ಇದ್ದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಕಾರ್ಯದರ್ಶಿಗಳಾದಂಥ ವಿಜಯಲಕ್ಷ್ಮಿ ಅವರ ಮೇಲೆ ಗುರುತರವಾದಂಥ ಆರೋಪಗಳನ್ನು ಹೊರಿಸಿ ಅಲ್ಲಿನ ದಳ್ಳಾಳರ ಸಂಘದ ವತಿಯಿಂದ ಒಂದು ದೂರನ್ನು ಮೇಲಧಿಕಾರಿಗಳಿಗೆ ಕೊಟ್ಟು ಅದು ಇಲಾಖಾ ತನಿಖೆ ಆಗಿ, ಇಲಾಖಾ ತನಿಖೆಯಲ್ಲಿ ಒಬ್ಬ ರಿಟೈರ್ಡ್ ಜಡ್ಜಿನ, ಏನು ಜಿಲ್ಲಾ ರಿಟೈರ್ಡ್ ಜಡ್ಜಿನ ಆಯ್ಕೆ ಮಾಡಿದರು. ಆದರೆ ಅದು ಏನಾಗಿದೆ, ಇವಾಗ ಸದ್ಯಕ್ಕೆ ಇವಾಗ ವಿಚಾರಣೆ ಎಲ್ಲ ನಡೆದು ಏನು ಅವ್ರ ಮೇಲೆ ಹೊರಿಸಿದಂಥ ಆರೋಪಗಳು ಏನೂ ಇಲ್ಲ ಅಂಥೇಳಿ ಅದನ್ನು ವಜಾ ಮಾಡಿ ದೋಷಮುಕ್ತವಾಗಿ ಮಾಡಿದ್ದಾರೆ. ಆದರೆ ಅವತ್ತೂ ಸಹ ನಾವು ಹೇಳ್ತಾ ಬಂದ್ವಿ, ಇಲ್ಲಿ ದಳ್ಳಾಳರು ಈ ಇದು ಏನು ಶನಿವಾರ ರಜಾ ಘೋಷಣೆ ಮಾಡುವಂಥದ್ದಾಗಿರ್ಬೋದು, ಕಮಿಷನ್ ತೊಗೊಳ್ಳೋವಂಥದ್ದಾಗಿರ್ಬೋದು, ಸೆಸ್ ಕಟ್ಟೋದ್ರಲ್ಲಿ ಮೋಸ ಮಾಡ್ತಿರೋವಂಥದ್ದಾಗಿರ್ಬೋದು, ಇದರ ವಿರುದ್ಧವಾಗಿ ನಾವು ರೈತ ಸಂಘದಿಂದ ಅವ್ರ ಮೇಲೆ ಒತ್ತಡ ತರ್ತಾಯಿದ್ವಿ, ಕಾರ್ಯದರ್ಶಿಗಳಿಗೂ ಒತ್ತಡ ತರ್ತಾಯಿದ್ವಿ, ಈ ಕಡೆ ಗಮನ ಕೊಡಬೇಕು ಅಂತೇಳಿ. ನಾವು ಯಾವಾಗ ಒತ್ತಡ ತರಕ್ಕೆ ಸ್ಟಾರ್ಟ್ ಮಾಡಿದ್ವೋ ಅವರು ದಳ್ಳಾಳರ ಮೇಲೆ ಒತ್ತಡ ತಂದಿದ್ದರಿಂದ ಇದು ಒಂದು ರೀತಿಯಲ್ಲಿ ಕಾಂಟ್ರವರ್ಸಿಯಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಇವತ್ತು ಅವರು ಬೇರೆ ಕಡೆ ವರ್ಗಾವಣೆ ಆಗಿ ಇಲಾಖಾ ತನಿಖೆ ಇದು ಮಾಡಿ ದೋಷಮುಕ್ತ ಆಗಿದ್ದಾರೆ. ಇಂತಹ ಸಮಯದಲ್ಲಿ ಏನು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಒಂದು ಶನಿವಾರ ರಜೆ ಘೋಷಣೆ ಮಾಡುವಂಥದ್ದಾಗಿರ್ಬೋದು, ಇವತ್ತಿಗೂ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಯಾಕೆ ಅಂತಂದರೆ ಶನಿವಾರ ರಜಾ ಘೋಷಣೆ ಮಾಡೋದ್ರಿಂದ ಶನಿವಾರ ಏನು ಹಾರ್ವೆಸ್ಟ್ ಮಾಡಬೇಕಾಗಿರೋಂಥ ತರಕಾರಿಗಳೆಲ್ಲನೂ ಶುಕ್ರವಾರ ಕೆಲವರು ಹಾರ್ವೆಸ್ಟ್ ಮಾಡಿಬಿಡ್ತಾರೆ, ಕೆಲವರು ಭಾನುವಾರ ಹಾರ್ವೆಸ್ಟ್ ಮಾಡ್ತಾರೆ. ಅವತ್ತು ಶುಕ್ರವಾರ ಮತ್ತು ಭಾನುವಾರ ಬರುವಂಥ ತರಕಾರಿಗಳು ಬೆಲೆ ಕುಸಿತ ಆಗ್ತದೆ. ಯಾಕೆ ಅಂತಂದರೆ ಅವತ್ತು ಹೆಚ್ಚಿಗೆ ತರಕಾರಿ ಬಂದು ಬೆಲೆ ಕುಸಿತ ಆಗ್ತದೆ. ಅದಕ್ಕೆ ನಾವು ಹೇಳುವಂಥದ್ದು ಏನಂದರೆ, ನಿಮ್ಗೆ ರಜಾ ಬೇಕಾದರೆ ನೀವು ತೊಗೊಳ್ರಿ, ಅದು ಕಂಡೀಷನ್ ಆಗಬಾರ್ದು, ಎಲ್ಲರೂ ರಜಾ ಮಾಡಬೇಕು ಅಂತೇಳಿ ಒತ್ತಡ ಇರಬಾರ್ದು ಅಂತ ನಾವು ಹೇಳಿದ್ರೆ ಅದನ್ನು ಸಹ ಇವತ್ತು ಅಲ್ಲಿ ದಳ್ಳಾಳರ ಸಂಘ ನಮ್ಮ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಇದು ಆಗ್ತಾ ಇರುವಂಥದ್ದು. ಅಲ್ಲಿ ಏನಾಗಿದೆ, ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇವೆಲ್ಲ ಏನೂ ಇಲ್ಲ. ಇಂಥ ಸಮಯದಲ್ಲಿ ನಮ್ಮ ಒತ್ತಡ ಮೊದಲಿನಿಂದನೂ ಇತ್ತು, ಈಗೂ ಇದೆ. ಅವತ್ತೂ ಸಹ ವಿಜಯಲಕ್ಷ್ಮಿ ಅವರ ಪರವಾಗಿ ನಾವು ವಾದ ಮಾಡಿದ್ವಿ. ಏನಂತಂದರೆ, ಇವತ್ತು ಮೊದಲು 1 ಕೋಟಿ ವಸೂಲಿ ಆಗ್ತಾ ಇದ್ದಂಥ ಸೆಸ್ಸು ಇವತ್ತು 2 ಕೋಟಿ ಆಗ್ತಾ ಇದೆ. ಅದು ಹೆಚ್ಚಿಗೆ ಆಗಬೇಕಾದ್ರೆ ದಳ್ಳಾಳರ ಜೋಬಿಂದ ಹಣ ಮಾರುಕಟ್ಟೆ ಸಮಿತಿಗೆ ಬರ್ತಾ ಇದೆ. ಇಂತಹ ಸಮಯದಲ್ಲಿ ಅವರು ಒಂದು ರೀತಿಯಲ್ಲಿ ಆವೇಶಭರಿತರಾಗಿ ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಡೈರೆಕ್ಟ್ರಿಗೂ ಮನವಿ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ, ಮತ್ತು ಕನ್ಸರ್ನ್ ಮಿನಿಸ್ಟ್ರಿಗೂ ಸಹ ಮನವಿ ಕೊಟ್ಟಿದ್ವಿ. ಆದರೆ ಇಲ್ಲಿ ಆಗಿದ್ದೇನು ಅಂತಂದರೆ, 2 ಕೋಟಿ ಹಣನ ನಮ್ಮ ಹಾವೇರಿ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳಿದಂಥ ಸಮಯದಲ್ಲಿ ಇಲ್ಲ, ನಮ್ಮ ಕೋಲಾರ ಜಿಲ್ಲೆಯ ಹಣನ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ನಮ್ಮ ಮಾರ್ಕೆಟಿಗೆ ಬೇಕಾಗ್ತದೆ ಅಂತೇಳಿ ಅವರು ತಡೆದಂಥದ್ದು. ಆದರೆ ಇವತ್ತು 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅವರು ವರ್ಗಾವಣೆ ಆದ ನಂತರ. ಆದರೆ ಇದು ಯಾಕೆ? ನಮ್ಮ ಜಿಲ್ಲೆಯಲ್ಲಿ ನಮ್ಮ ರೈತರು ಕಟ್ಟುವಂಥ ಸೆಸ್ಸು ಬೇರೆ ಜಿಲ್ಲೆಗೆ ಯಾಕೆ ವರ್ಗಾವಣೆ ಆಗಬೇಕಾಗಿತ್ತು? ಇದು ಆಗ್ತಿರೋಂಥದ್ದು. ಇವೆಲ್ಲ ಮಾಡಲಿಲ್ಲ ಅಂತ ಅವ್ರ ಮೇಲೆ ಒಂದು ರೀತಿಯಲ್ಲಿ ಇಲ್ಲದ ಒತ್ತಡ ತಂದು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಒಂದು ಒತ್ತಾಯ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಕಾರಣಕರ್ತರಾಗಿದ್ದರು. ಇವತ್ತು ಅವರು ದೋಷಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಅದು ಒಂದು ಕಡೆ ಆದರೆ, ಅವರಿಗೆ ಮತ್ತೆ ಇವತ್ತು APMCಗೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಅಲ್ಲಿ APMCಯಲ್ಲಿ ಸರಿಯಾದಂಥ ಮಳೆ ಬಂದರೆ ಅಲ್ಲಿ ತರಕಾರಿ ಮಾರಾಟ ಮಾಡೋಕ್ಕಾಗಲ್ಲ, ಆಕ್ಷನ್ ಮಾಡೋಕ್ಕಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ APMC ಇದೆ. ಅದರ ಕಡೆ ಹಣನ ಖರ್ಚು ಮಾಡಿ ಅದನ್ನು ಸರಿಪಡಿಸ್ಬೇಕಾಗಿರುವಂಥವ್ರು ಇವತ್ತು ಬೇರೆ ಜಿಲ್ಲೆಗೆ ಹಣ ವರ್ಗಾವಣೆ ಯಾಕೆ ಮಾಡಿದ್ರು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಇದು ಏನು ಅಂತ ಅವ್ರ ಪರವಾಗಿತ್ತು, ಇವತ್ತು ಕಾರ್ಯದರ್ಶಿಗಳ ಪರವಾಗಿ.